ವಾವ್, ಎಂಥ ಅದ್ಭುತ ಸಂಸಾರ ನಮ್ದು. ಈ ಕಾಲದಲ್ಲೂ ಇಂಥದ್ದೆಲ್ಲ ನಡೆಯುತ್ತೆ, ಅದನ್ನ ಕಣ್ಣಾರ ನಾವು ನೋಡ್ತಿದೀವಿ ಅಂದ್ರೆ ರಿಯಲಿ ಗ್ರೇಟ್. ನಮ್ಮಂಥ ಫ್ಯಾಮಿಲಿ ಮೋಸ್ಟ್ಲಿ ಇಂಡಿಯನ್ ಹಿಸ್ಟ್ರಿಯಲ್ಲೇ ಎಲ್ಲೂ ಸಿಗಲ್ಲ ಅನ್ಸುತ್ತೆ ಅಲ್ವಾ? ಮಹಾಭಾರತದಲ್ಲಿ ಆ ದ್ರೌಪದಿ 5 ಜನ ಗಂಡಂದ್ರನ್ನ ಹಂಚ್ಕೊಂಡ್ಲಂತೆ. ಆದರೆ ಇಲ್ಲಿ ಸೀನು ಸ್ವಲ್ಪ ಉಲ್ಟಾ. ಅಕ್ಕ ತಂಗಿ ಇಬ್ರು ಒಂದೇ ಗಂಡನ ಶೇರ್ ಮಾಡ್ಕೋತಾ ಇದ್ದಾರೆ. ಅದೇನು ಹೇಳಬೇಕು ಅಂದ್ಕೊಂಡಿದ್ರು ನೇರವಾಗಿ ಹೇಳ್ಬಿಟ್ಟು ಹೋಗಿ. ನೇರವಾಗಿ ಹೇಳ್ತೀನಿ, ಕೇಳಿಸ್ಕೊ. ಕರ್ಣ ತಾಳಿ ಕಟ್ಟಿಲ್ಲ ಅಂದ್ರು ನಾನೇ ಅವನ ಹೆಂಡತಿ ಅಂತ ಈ ಮನೆಗೆ ಬಂದೆ. ಅಧಿಕಾರ ಎಲ್ಲ ನಿನ್ ಕೈಲೇ ಇದೆ ಅನ್ನೋ ಹಾಗೆ ಹಾರಾಟ ಮಾಡಿದೆ. ಗಂಡ ಅಲ್ದೇ ಇರೋ ನಿನ್ನ ಗಂಡನಿಂದ ನಿನ್ ತಂಗಿ ಕುತ್ತಿಗೆಗೆ ತಾಳಿ ಕಟ್ಟಿಸ್ದೆ. ಅವಳನ್ನ ಮನೇನೂ ತುಂಬಿಸ್ಕೊಂಡೆ. ನೆಕ್ಸ್ಟ್ ಏನ್ ಪ್ಲಾನು? ಕರ್ಣನ್ನ ಇಬ್ರು ಶೇರ್ ಮಾಡ್ಕೋತೀರಾ? ಛೀ, ಏನು ಮಾತಾಡ್ತಾ ಇದ್ದೀರಾ ಅಂತ ಪ್ರಜ್ಞೆ ಇದೆಯಾ ನಿಮಗೆ? ನನ್ನ ಮತ್ತೆ ಕಣ್ಣನ ಸಂಬಂಧ ಹೇಗಿತ್ತು ಅನ್ನೋದು ನಮಗೆ ಗೊತ್ತು, ಅದು ದೇವ್ರಿಗೆ ಗೊತ್ತು. ಅದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ನನಗಿಲ್ಲ. ನಾಲ್ಗೆ ಇದೆ ಅಂತ ಬೇಕಾ ಬಿಟ್ಟು ಹರಿಬಿಡ್ಬೇಡಿ. ಮುಚ್ಚಿರೋ ಬಾಗ್ಲ ಹಿಂದೆ ಏನೇನಾಗುತ್ತೋ ಏನೋ, ಯಾರಿಗ್ ಗೊತ್ತು? ಗಂಡು ಬೆಂಕಿ, ಹೆಣ್ಣು ಬೆಣ್ಣೆ ಕರಗದೆ ಇರುತ್ತಾ? ನಿಮಗೆ ಕ್ಲಾರಿಟಿ ಕೊಡೋ ಅವಶ್ಯಕತೆ ನನಗಿಲ್ಲ. ನಿಮ್ಮಂಥ ಕೊಳಕು ಮನಸ್ಸಿರೋರಿಗೆ ನಾನು ಯಾವುದೇ ರೀತಿ ಉತ್ತರ ಕೊಡಲ್ಲ. ಕೊಟ್ಟರು ನಿಮ್ಗೆ ಅರ್ಥನೂ ಆಗಲ್ಲ. ಹೌದಮ್ಮ, ನೀನೊಬ್ಳೇ ಸತೀಶ್ ಶಿರೋಮಣಿ, ಸತ್ಯವಾನ್ ಸಾವಿತ್ರಿ, ನಾವೆಲ್ಲ ವೇಸ್ಟ್ ಬಾಡಿಗಳು. ಓಕೆನಾ? ಆದರೆ ಒಂದು ವಿಷಯ ಹೇಳು, ಕರ್ಣನ್ನ ಮದುವೆನೇ ಆಗದೆ ಈ ಮನೇಲಿದ್ದೆ. ಈಗ ನಿಧಿ ಮತ್ತೆ ಕರ್ಣನ್ ಮದುವೆ ಆಗಿದೆ. ಸೊ ನೀನು ಕರ್ಣನ್ ಹೆಂಡತಿ ಅಲ್ಲ ಅನ್ನೋದಂತೂ ಪಕ್ಕ. ಇಷ್ಟೆಲ್ಲ ಆದ್ಮೇಲೂ ನೀನು ಇನ್ನೂ ಇಲ್ಲೇ ಇರೋದು ಯಾವ ಸೀಮೆ ಸಂಪ್ರದಾಯ? ಇಂಥ ಸಂಬಂಧಕ್ಕೆ ಏನಂತ ಹೆಸರಿಡಬೇಕು? ಮನಸ್ಸಲ್ಲಿ ಕಲ್ಮಶ ಇರೋ ನಿಮ್ಮಂಥವ್ರು ನಮ್ಮ ಸಂಬಂಧಕ್ಕೆ ಏನು ಬೇಕಾದರೂ ಹೆಸರಿಟ್ಕೊಳ್ಳಿ. ಆದರೆ ಹೀಗೆಲ್ಲ ಜನ ಮಾತಾಡ್ತಾರೆ ಅಂತ ನಾನು ಗೆಸ್ ಮಾಡಿರಲಿಲ್ಲ ಅಂದ್ಕೊಂಡಿದ್ದೀರಾ? ನಾನೀಗಾಗಲೇ ಒಂದು ನಿರ್ಧಾರ ತಗೊಂಡಾಗಿದೆ. ನಿರ್ಧಾರನಾ? ಏನದು? ಅದನ್ನು ನಿಮ್ಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ಬಂದಿರೋ ಕೆಲಸ ಆಗಿದ್ರೆ ನೀವಿನ್ನು ಹೊರಡ್ಬೋದು. ಡಾರ್ಲಿಂಗ್, ನಿಧಿ, ಇವತ್ತಿಂದ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ. ಈ ಮನೆ, ಹಾಸ್ಪಿಟಲ್, ಇದರಿಂದ ನಿಮ್ಮ ತಾತನ ಶ್ರಮ ಇದೆ. ಇವ್ರು ಹಾಕಿರುವ ಭದ್ರವಾದ ಅಡಿಪಾಯದ ಮೇಲೆ ಈ ಸಂಸಾರ ನಿಂತಿದೆ. ಇವರು ಆಸ್ಪತ್ರೆ ಮಾತ್ರ ಕಟ್ಟಲಿಲ್ಲ, 100 ಜನದ ನಂಬಿಕೆ ಕಟ್ಟಿದ್ರು, ಜನಸೇವೆ ಮಾಡೋ ಸಂಕಲ್ಪ ತಗೊಂಡ್ರು. ಇವರ ಆಶೀರ್ವಾದ ಇಲ್ಲದೆ ಯಾವ ಕೆಲಸನೂ ಪರಿಪೂರ್ಣ ಆಗಲ್ಲ. ಕರ್ಣ ಸರ್, ಕರ್ಣ ಸರ್, ಹೇಳಿ ನಿಧಿ. ಎಷ್ಟೊಂದೆಲ್ಲ ಹೇಳೋದಿದೆ, ಎಷ್ಟೊಂದೆಲ್ಲ ಕೇಳೋದಿದೆ. ನೀವು ನೋಡಿದ್ರೆ ಮ್ಯೂಸಿಯಮಲ್ಲಿರೋ ಸ್ಟ್ಯಾಚು ಥರ ನಿಂತ್ಬಿಟ್ಟಿದ್ದೀರಾ. ಏನು ಸಮಾಚಾರ? ಏನಿಲ್ಲ, ತಾತನ ಮಾತು ನೆನಪಾಗ್ತಿತ್ತು, ಅದಕ್ಕೆ ನಿಂತಿದ್ದೆ ಅಷ್ಟೇ. ನನ್ಗೆ ಯಾಕೋ ನಿಜವಾಗ್ಲೂ ಅಷ್ಟೇ ಅಂತ ಅನಿಸ್ತಿಲ್ಲ.
ಇಲ್ಲ ಅಷ್ಟೇ ವಿಷಯ, ಬನ್ನಿ ಹೋಗೋಣ. ನಿಮ್ಮ ಈ ಮುಖ ನೋಡ್ತಿದ್ರೆ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಏನೋ ಆಗಿದೆ ಸರ್, ನಾನು ಆವಾಗಲಿಂದ ಗಮನಿಸ್ತಾನೇ ಇದ್ದೀನಿ. ಮದುವೆ ಮಂಟಪದಿಂದ ಮನೆಗೆ ಬರೋವರೆಗೂ ನಿಮ್ಮ ಮುಖದಲ್ಲಿ ಕಳೆನೇ ಇಲ್ಲ ಸರ್. ನನ್ನ ಬಸ್ಸಿಂದ ಇಳಿಸಿದ್ರಲ್ಲ, ಆಗಿದೆ ಜೋಶು ಹೇಗೆ ಟುಸ್ಪಟಕ್ಕೆ ಆಯಿತು ಅಂತ ನಾನು ಆವಾಗಲಿಂದ ಯೋಚನೆ ಮಾಡ್ತಿದ್ದೀನಿ. ನಿಮ್ಮ ಮನಸ್ಸಲ್ಲಿ ಏನೋ ಕೊರಿತಾ ಇದೆ ಅನ್ನೋದು ಗ್ಯಾರಂಟಿ. ಅದೇನಂತ ಹೇಳಿ ಸರ್. ಹೇಳ್ತೀನಿ, ಆದರೆ ಇದು ಸರಿಯಾದ ಸಮಯ ಅಲ್ಲ. ಅಲ್ಲ ಸರ್, ನಂಗೊಂದು ಚಿಕ್ಕ ನೋವಾದರೂ ನೀವು ಅದನ್ನು ಸರಿ ಮಾಡದೆ ಸುಮ್ಮನೆ ಬಿಡಲ್ಲ. ಈಗ ನಾನು ನಿಮ್ಮನ್ನು ಕೇಳಬಾರ್ದಾ? ಅದು ಅಲ್ಲದೆ ಇವತ್ತಿಂದ ಎಕ್ಸ್ಟ್ರಾ ಪವರ್ ಸಿಕ್ಕಿದೆ. ನಿಮ್ಮ ಹೆಂಡತಿ ಅನ್ನೋ ಪಟ್ಟಕ್ಕೆ ಪ್ರಮೋಷನ್ ಸಿಕ್ಕಿದೆ. ದೇಹದ ಅರ್ಧ ಭಾಗಕ್ಕೆ ಪೆಟ್ಟಾದರೆ ಇನ್ನರ್ಧ ಭಾಗಕ್ಕೆ ನೋವು ಆಗೋದು ಸಹಜ ಅಲ್ವಾ? ಸೊ ನಿಮ್ಮ ಅರ್ಧಾಂಗಿಯಾಗಿ ಫುಲ್ ಅಥಾರಿಟಿ ಇಟ್ಕೊಂಡು ಕೇಳ್ತಾ ಇದ್ದೀನಿ, ಏನಾಯ್ತೋ ಹೇಳಿ. ನಿಮ್ಮ ಹತ್ರ ಮುಚ್ಚಿಡೋದು ಏನೂ ಇಲ್ಲ ನಿಧಿ. ನಮ್ಮ ಮದುವೆ ಟೈಮಲ್ಲಿ ಕಾರಿಗೆ ಬೆಂಕಿ ಬಿತ್ತಲ್ಲ, ಆವಾಗಲಿಂದ ತುಂಬ ಡಿಸ್ಟರ್ಬ್ ಆಗ್ತಿದೆ. ಆ ಇನ್ಸಿಡೆಂಟ್ ಪದೇ ಪದೇ ಕಣ್ಮುಂದೆ ಬರ್ತಾ ಇದೆ. ಶುಭ ಕಾರ್ಯ ನಡೆಯುವಾಗ ಅಪಶಕುನ ಆದಾಗ ಅನ್ನಿಸ್ತಿದೆ. ಬೆಂಕಿ ಬಿದ್ದಿದ್ದು ಕಾರಿಗಲ್ಲ ಸರ್, ನಮ್ಮನ್ನು ದೂರ ಮಾಡ್ಬೇಕು ಅನ್ಕೊಂಡು ಕೆಟ್ಟು ದೃಷ್ಟಿಗೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕು ಸರ್. ಈಗ ನೋಡಿ, ಒಂದು ವೇಳೆ ಕಾರಲ್ಲಿ ಯಾರಾದರೂ ಇದ್ದಿದ್ರೆ ಇನ್ನೂ ದೊಡ್ಡ ಸಮಸ್ಯೆ ಆಗ್ತಿರ್ಲಿಲ್ವಾ? ಇಷ್ಟರಲ್ಲೇ ಮುಗಿತಲ್ಲ ಅಂತ ನಾವು ಖುಷಿ ಪಡಬೇಕು. ಯುವರ್ ರೈಟ್, ಬಟ್ ಆದರೂ ಏನೋ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಕರ್ಣ ಸರ್, ಎಷ್ಟೋ ಕಷ್ಟ, ಅವಮಾನ, ಅಡೆತಡೆಗಳನ್ನ ದಾಟ್ಕೊಂಡು ನಾವು ಈ ಹಂತಕ್ಕೆ ಬಂದಿದ್ದೀವಿ. ವಿಧಿನೇ ನಮ್ಮನ್ನು ಒಂದು ಮಾಡಿದೆ ಅಂದಮೇಲೆ ಯಾವ ಅಪಶಕನ ಕೂಡ ಕೆಲಸ ಮಾಡಲ್ಲ. ಕತ್ಲಲ್ಲೇ ಕೂತ್ರೆ ಬೆಳಕಿನ ದಾರಿ ಮರ್ತೋಗುತ್ತೆ ಸರ್. ಚಿಂತೆ ಬಿಟ್ಟು ನಗಬೇಕು. ಆ ಕೃಷ್ಣ ಯಾವತ್ತೂ ನಮ್ಮ ಕೈನ ಬಿಡಲ್ಲ. ಈಗ ನೋಡಿ, ನಾವು ತಾತನ ಹತ್ರ ಆಶೀರ್ವಾದ ತಗೊಂಡ್ವಿ. ತಾತ, ನಮ್ಮಿಬ್ಬರಿಗೆ ಫುಲ್ ಸಪೋರ್ಟ್ ಮಾಡ್ತೀರಾ ತಾನೆ? ಹೌದಾ? ಓಕೆ ಓಕೆ ಓಕೆ. ತಾತ ಯಾವಾಗಲೂ ನಮ್ಮ ಬೆನ್ನಿಂದನೇ ಇರ್ತಾರಂತೆ, ಆದರೆ ಮುಖದ ಮೇಲಿರೋ ನಗು ಮಾತ್ರ ಯಾವತ್ತೂ ಕಳೆದೋಗ್ಬಾರ್ದಂತೆ. ಎಲ್ಲಿ ಒಂದು ಕ್ಯೂಟಾಗಿ ಸ್ಮೈಲ್ ಕೊಡಿ ನೋಡೋಣ. ನಿಜವಾಗ್ಲೂ ನನ್ನ ಲೈಫಿನ ಲೈಟ್ ಹೌಸ್ ರೀ ನೀವು. ಎಷ್ಟೇ ಕತ್ಲೆ ಇದ್ರೂ ನಿಮ್ಮ ಮಾತಿನ ಬೆಳಕಲ್ಲೇ ದಾರಿ ಕಾಣುತ್ತೆ.